ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಶ್ರೀಯುತ ಸುಜ್ಞಾನ್ ಮೂರ್ತಿರವರು ಆಗಮಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಕರ್ನಾಟಕ ಉಪ್ಪಾರ ಅಭಿವೃದ್ಧಿ ನಿಗಮದ ಮಾನ್ಯ ಅಧ್ಯಕ್ಷರಾದಂಥ ಶ್ರೀಯುತ ಭರಮಣ್ಣ ಉಪ್ಪಾರ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಸಾಹೇಬರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ದೊಡ್ಡ ಚಪ್ಪಾಳೆಯ ಮೂಲಕ ಅವರನ್ನ ವೇದಿಕೆಗೆ ಬರಮಾಡ್ಕೊಳ್ಳೋಣ. ನಾಡಗೀತೆಗೆ ಗೌರವ ಸೂಚಿಸಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರುವ ವಿವಿಧ ನಿಗಮಗಳ ಹಲವಾರು ಯೋಜನೆಗಳನ್ನು ಅನುಷ್ಠಾನಗೊಳಿಸಲಾಗುತ್ತಿದ್ದು, ಇದರಲ್ಲಿ ಮುಖ್ಯವಾಗಿ ಸ್ವಯಂ ಉದ್ಯೋಗ ಇನ್ನೋರ್ವ ಈ ಕಾರ್ಯಕ್ರಮದ ಘನ ಉಪಸ್ಥಿತಿಯನ್ನ ಆಗಮಿಸಿದಂತ ಈ ರಾಜ್ಯದ ನಮ್ಮ ನಿಗಮದ ಅಧ್ಯಕ್ಷರು ಆದಂತ ಒಕ್ಕಲಿಗ ನಿಗಮದ ಅಧ್ಯಕ್ಷರಾದಂತ MS ಆತ್ಮಾನಂದ ಅವರನ್ನು ಆರ್ಥಿಕವಾದಂತ ನಿಜಶರಣ ಅಂಬೇಕರ ಚೌಡೆ ನಿಗಮದಿಂದ ಧರ್ಮರಾಜ್, ವಿಶ್ವಕರ್ಮ ಅಭಿವೃದ್ಧಿ ನಿಗಮದಿಂದ ಸಿದ್ದಪ್ಪಾಜಿ, ಉಪ್ಪಾರ ಅಭಿವೃದ್ಧಿ ನಿಗಮದ ವತಿಯಿಂದ ಭಾನುಪ್ರಕಾಶ್, ಕರ್ನಾಟಕ ರಾಜ್ಯ ಕಾಡುಮಲ್ಲ ಅಭಿವೃದ್ಧಿ ನಿಗಮದಿಂದ ಕೂಡ್ಲುಗಿರಿಯಪ್ಪ, ಕರ್ನಾಟಕ ಮರಾಠ ಅಭಿವೃದ್ಧಿ ನಿಗಮದಿಂದ ಪ್ರವೀಣ್ ಕುಮಾರ್, ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದಿಂದ ಪ್ರವೀಣ್ ಮಂಜುನಾಥ್, ಒಕ್ಕಲಿಗ ಅಭಿವೃದ್ಧಿ ನಿಗಮದಿಂದ ವಿವೇಕ್ ಗೌಡ ಮತ್ತು ದೇವರಾಜ ಅಭಿವೃದ್ಧಿ ನಿಗಮದಿಂದ ಚಂದ್ರಶೇಖರ್. ನಿರುದ್ಯೋಗಿ ಯುವಜನರಿಗೆ 4 ಚಕ್ರಗಳ ವಾಹನ ಖರೀದಿಸಲು ವಾಹನ ವೆಚ್ಚದಲ್ಲಿ ಶೇಕಡ 50% ಅಥವಾ 3 ಲಕ್ಷ ರುಗಳ ಸಹಾಯಧನವನ್ನು ನಿಗಮಗಳಿಂದ ಹಾಗೂ ಉಳಿದ ಸಾಲದ ಮೊತ್ತವನ್ನು ಬ್ಯಾಂಕ್ ಹಾಗೂ ಸ್ವಯಂ ಉದ್ಯೋಗಿಗಳಾಗಲು ಸ್ವಾವಲಂಬಿ ಸಾರಥಿ ಯೋಜನೆಯನ್ನು ಅನುಷ್ಠಾನಗೊಳಿಸ್ತಾ ಇದ್ದೇವೆ. ಎಲ್ಲ ಫಲಾನುಭವಿಗಳು, ಎಲ್ಲ ನಿಗಮಗಳ ಸಾಂಕೇತಿಕವಾಗಿ ಫಲಾನುಭವಿಗಳಿಗೆ 4 ಚಕ್ರ ವಾಹನಗಳ ಕೀಯನ್ನು ವಿತರಣೆ ಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಸಿರು ನಿಶಾನೆಯನ್ನು ತೋರಿಸ್ತಾ ಇದ್ದಾರೆ. ಇಂದು ಸಾಂಕೇತಿಕವಾಗಿ 100 ವಾಹನಗಳಿಗೆ ಹಸಿರು ನಿಶಾನೆ. ಅಲ್ಲೇ ರೀ, ಒಂದು ನಿಮಿಷ ಅಲ್ಲೇ ರೀ.